ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭವಿಷ್ಯವಾಣಿ ಅಂದ್ರೆ ಕಾಲದ ತೆರೆಯನ್ನ ಸರಿಸಿ ಮುಂದೆ ನಡೆಯಲಿರುವ ಘಟನೆಗಳನ್ನ ಊಹಿಸಿ ಹೇಳುವ ಒಂದು ಪ್ರಾಚೀನ ಕಲೆ ಹಾಗೂ ನಂಬಿಕೆ. ಇದು ಯುದ್ಧ, ಆರ್ಥಿಕ ಕ್ರಾಂತಿ ಅಥವಾ ವೈಯಕ್ತಿಕ ಘಟನೆಗಳ ಕುರಿತು ಸಂಕೇತಗಳ ಮೂಲಕ ನೀಡುವ ಎಚ್ಚರಿಕೆ ಇರಬಹುದು. ಮಾನವ ಕುಲವು ಸದಾ ಅನಿಶ್ಚಿತತೆಯ ನಡುವೆ ಭದ್ರತೆ ಹಾಗೂ ದಾರಿಯನ್ನ ಹುಡುಕುತ್ತಾ ಬಂದಿದ್ದು, ಅದಕ್ಕಾಗಿ ಈ ಮುನ್ಸೂಚನೆಗಳನ್ನ ಆಸಕ್ತಿಯಿಂದ ಅವಲಂಬಿಸಿದೆ. ಈ ನುಡಿಗಳು ಭಯ, ನಿರೀಕ್ಷೆ ಅಥವಾ ವಿವೇಕದ ಕರೆಗಳನ್ನ ಒಳಗೊಂಡಿದ್ದರೂ ಅವು ಇಂದಿಗೂ ಜಗತ್ತಿನ ಕಲ್ಪನಾ ಶಕ್ತಿಯನ್ನ ಹಿಡಿದಿಡಲು ಕಾರಣವಾಗಿವೆ. ಇಂತಹ ಭವಿಷ್ಯ ವಕ್ತಾರರ ಪಟ್ಟಿಯಲ್ಲಿ ಬಲ್ಗೇರಿಯಾದ ದಿವ್ಯ ದಾರ್ಶನಿಕರಾದ ಬಾಬಾ ವಾಂಗಾ ಅವರ ಸ್ಥಾನ ಬಹಳ ವಿಶೇಷವಾದುದು. ತಮ್ಮ 12ನೇ ವಯಸ್ಸಿನಲ್ಲಿ ದೃಷ್ಟಿಯನ್ನ ಕಳೆದುಕೊಂಡರು. ಅವರು ತಮ್ಮ ಇಡೀ ಜೀವನವನ್ನ ಅತೀಂದ್ರಿಯ ಶಕ್ತಿ ಹಾಗೂ ಭವಿಷ್ಯವನ್ನ ಗ್ರಹಿಸುವ ಸಾಮರ್ಥ್ಯಕ್ಕೆ ಮುಡಿಪಾಗಿಟ್ಟರು. 2 ವಿಶ್ವ ಯುದ್ಧಗಳಿಂದ ಹಿಡಿದು ಆಧುನಿಕ ತಂತ್ರಜ್ಞಾನದ ಯುಗದವರೆಗಿನ ಪ್ರಮುಖ ಘಟನೆಗಳನ್ನ ಮುಂಚಿತವಾಗಿ ಕಂಡಿದ್ದಾರೆಂದು ಹೇಳಲಾಗುವ ಇವರ ಮುನ್ಸೂಚನೆಗಳು ಇಂದಿಗೂ ಜಾಗತಿಕ ಗಮನ ಸೆಳೆಯುತ್ತಿವೆ. ಅವರ ನುಡಿಗಳಲ್ಲಿ ವಿಶೇಷವಾಗಿ 2026ರ ಕುರಿತಾದ ಎಚ್ಚರಿಕೆಗಳು ನಮ್ಮ ಆಧುನಿಕ ಜೀವನ ಶೈಲಿ ಹಾಗೂ ಅನಿಶ್ಚಿತ ಭವಿಷ್ಯದ ಬಗ್ಗೆ ಆಳವಾಗಿ ಚಿಂತಿಸುವಂತೆ ಮಾಡುತ್ತವೆ. ಹಾಗಾದ್ರೆ ಬಾಬಾ ವಾಂಗಾ ನುಡಿದಂತೆ 2026ರಲ್ಲಿ AI ನಿಜವಾಗಿಯೂ ನಮ್ಮ ಜೀವನವನ್ನ ಸಂಪೂರ್ಣ ನಿಯಂತ್ರಿಸಲಿದೆಯೇ? ನಾವು ಈಗಾಗಲೇ ಯಂತ್ರಗಳ ಕೈಗೊಂಬೆಗಳಾಗಿದ್ದೇವೆಯೇ? ಅವರ ಮುನ್ಸೂಚನೆಯಂತೆ ಏಷ್ಯಾದಲ್ಲಿ ಯುದ್ಧದ ಜ್ವಾಲೆ ವಿಶ್ವಯುದ್ಧ 3ಕ್ಕೆ ಕಾರಣವಾಗುತ್ತದೆಯೇ? ಬಾಬಾ ವಾಂಗಾ ಅವರ ಕಣ್ಣುಗಳು ಕಾಲದ ಆಚೆಗೆ ಏನನ್ನ ಕಂಡಿದ್ದವು? ಬನ್ನಿ ಇಂದಿನ ಸಂಚಿಕೆಯಲ್ಲಿ ಎಲ್ಲವನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಬಾಬಾ ವಾಂಗಾ ಅವರು 1911ರಲ್ಲಿ ಜನಿಸಿದ್ರು. ಕೇವಲ 12 ವರ್ಷದವರಾಗಿದ್ದಾಗ ಅವರ ಜೀವನದಲ್ಲಿ ಒಂದು ದುರಂತ ಘಟನೆ ನಡೆಯುತ್ತೆ. ಒಂದು ಭಾರೀ ಸೈಕ್ಲೋನ್ ಅವರನ್ನ ಎತ್ತಿ ಒಂದು ಹೆಸರಿಲ್ಲದ ಹೊಲಕ್ಕೆ ಎಸೆಯಿತು. ಈ ಆಘಾತಕಾರಿ ಘಟನೆಯಿಂದಾಗಿ ಅವರು ತಮ್ಮ ಭೌತಿಕ ದೃಷ್ಟಿಯನ್ನ ಶಾಶ್ವತವಾಗಿ ಕಳೆದುಕೊಂಡರು. ಆದರೆ ಬಹುತೇಕ ಎಲ್ಲರೂ ನಂಬುವಂತೆ ಕಣ್ಣುಗಳ ದೃಷ್ಟಿ ಕಳೆದುಕೊಂಡರು. ಅವರ ಇತರೆ ಸಂವೇದನೆಗಳು ತೀವ್ರ ತೀಕ್ಷ್ಣತೆ ಪಡೆದವು. ಬಾಬಾ ವಾಂಗಾ ಹೇಳಿದಂತೆ ಯಾರನ್ನಾದರೂ ಸ್ಪರ್ಶಿಸುವ ಮೂಲಕ ಅವರ ಹಿಂದಿನ ಹಾಗೂ ಭವಿಷ್ಯದ ವಿವರಗಳನ್ನ ಅವರು ತಿಳಿಯಬಹುದಾಗಿತ್ತು. ಜೊತೆಗೆ ಭವಿಷ್ಯದ ದೃಶ್ಯಗಳು ಅವರ ಮುಂದೆ ಚಲನಚಿತ್ರದ ದೃಶ್ಯಗಳಂತೆ ಮೂಡುತ್ತಿದ್ದವು. ಕಾಲಕ್ರಮೇಣ ಬಾಬಾ ವಾಂಗಾ ಅವರ ಈ ಅಸಾಧಾರಣ ಶಕ್ತಿಯ ಖ್ಯಾತಿ ಜಗತ್ತಿನಾದ್ಯಂತ ವ್ಯಾಪಿಸಿತು. ಬಲ್ಗೇರಿಯಾ ಸರ್ಕಾರವು ಅವರಿಗೆ ವಿಶೇಷ ರಕ್ಷಣೆ ಹಾಗೂ ಗೌರವ ನೀಡಿತು. ಅಷ್ಟೇ ಅಲ್ಲದೆ ಸ್ಥಳೀಯ ಆಡಳಿತವು ಅವರ ಮನೆಯನ್ನ ಇಂದಿಗೂ ಮ್ಯೂಸಿಯಂ ಆಗಿ ಪರಿವರ್ತಿಸಿದೆ. ಅವರ ಭವಿಷ್ಯವಾಣಿಯ ಪ್ರಭಾವ ಎಷ್ಟಿತ್ತೆಂದರೆ ಅನೇಕ ರಾಜರು ಹಾಗೂ ರಾಣಿಗಳು ಕೂಡ ಮಹತ್ವದ ನಿರ್ಣಯಗಳನ್ನ ತೆಗೆದುಕೊಳ್ಳಲು ಅವರ ಸಲಹೆ ಕೇಳುತ್ತಿದ್ದರು. ಇದು ಅವರ ದೈವದತ್ತ ದೃಷ್ಟಿಯ ಸ್ಪಷ್ಟ ನಿದರ್ಶನವಾಗಿದೆ. ಬಾಬಾ ವಾಂಗಾ ಅವರ ಅಭಿಮಾನಿಗಳು ನಂಬುವಂತೆ ಅವರು ಹಲವು ಜಾಗತಿಕ ಘಟನೆಗಳನ್ನ 100ಕ್ಕೆ 100ರಷ್ಟು ನಿಖರವಾಗಿ ಮುಂಚಿತವಾಗಿ ಕಂಡಿದ್ದಾರೆ. ಉದಾಹರಣೆಗೆ ಅವರು ವಿಶ್ವಯುದ್ಧ 2ರ ಮಹಾಯುದ್ಧದ ಆರಂಭವನ್ನ ಮುಂಚಿತವಾಗಿ ಕಂಡಿದ್ದು, ಟ್ವಿನ್ ಟವರ್ಸ್ ದುರಂತವನ್ನ ಕಬ್ಬಿಣದ ಹಕ್ಕಿಗಳು ಅಮೆರಿಕದ ಸಹೋದರರ ಮೇಲೆ ದಾಳಿ ಮಾಡುತ್ತವೆ ಅಂತ ಹೇಳಿದ್ದು, ಮಧ್ಯಪ್ರಾಚ್ಯದಲ್ಲಿ ಐಸಿಸ್ನಂತಹ ಉಗ್ರಗಾಮಿ ಗುಂಪಿನ ಉದಯವನ್ನ ಹಾಗೂ ಅಮೆರಿಕದ ಮೊದಲ ಕಪ್ಪು ಚರ್ಮದ ಅಧ್ಯಕ್ಷರ ಆಗಮನವನ್ನ ಭವಿಷ್ಯ ನುಡಿದಿದ್ದಾರೆ. ಬಾಬಾ ವಾಂಗಾ ಅವರು ದಶಕಗಳ ಹಿಂದೆ ಮಾಡಿದ ಇಂತಹ ಮಹತ್ವದ ಭವಿಷ್ಯವಾಣಿಗಳು ಇಂದಿಗೂ ಜಗತ್ತಿನ ಪ್ರಮುಖ ಮುನ್ಸೂಚನೆಗಳಲ್ಲಿ ಸ್ಥಾನ ಪಡೆದಿವೆ. ಈ ನಿಖರತೆಯ ಹಿನ್ನೆಲೆಯಲ್ಲಿ ಅವರ 2026ರ ಮುನ್ಸೂಚನೆಗಳು ಇಡೀ ವಿಶ್ವದ ಗಮನ ಸೆಳೆದಿವೆ. ಆದರೆ ಅವರು ಈ ಭವಿಷ್ಯವನ್ನ ಹೇಗೆ ಗ್ರಹಿಸುತ್ತಿದ್ದರು ಅನ್ನೋದು ಇನ್ನೊಂದು ಆಕರ್ಷಕ ರಹಸ್ಯವಾಗಿದೆ. ಸ್ನೇಹಿತರೆ, ನಾಸ್ಟ್ರಡಮಸ್ನಂತಹ ಭವಿಷ್ಯ ವಕ್ತಾರರು ಬೆಂಕಿಯ ಜ್ವಾಲೆಯಲ್ಲಿ ದೃಶ್ಯಗಳನ್ನ ನೋಡುತ್ತಿದ್ರೆ, ಬಾಬಾ ವಾಂಗಾ ಅವರು ಭವಿಷ್ಯವನ್ನ ಗ್ರಹಿಸುವ ವಿಧಾನವೇ ವಿಭಿನ್ನವಾಗಿತ್ತು. ಅವರಿಗೆ ಸ್ಪರ್ಶದಿಂದ ದರ್ಶನ ಸಾಧ್ಯವಾಗ್ತಾ ಇತ್ತು. ಜನರನ್ನ ಸ್ಪರ್ಶಿಸುವ ಮೂಲಕ ಅವರ ಜೀವನದಲ್ಲಿ ನಡೆಯಲಿರುವ ಭವಿಷ್ಯದ ಚಿಕ್ಕ ನೋಟಗಳು ಅವರ ಮುಂದೆ ಮೂಡುತ್ತಿದ್ದವು. ಜೊತೆಗೆ ಅವರು ಈ ದೃಶ್ಯಗಳನ್ನ ಇತರರಿಗೆ ವಿವರಿಸುತ್ತಿದ್ದರು. ಆಶ್ಚರ್ಯಕರ ಸಂಗತಿ ಎಂದರೆ ಅವರ ವಂಶಸ್ಥರು ಹಾಗೂ ಅನುಯಾಯಿಗಳು ಕೂಡ ಕೆಲವು ಸ್ಥಳಗಳಿಗೆ ಭೇಟಿ ನೀಡಿದಾಗ ಹೋಲುವಂತಹ ಭವಿಷ್ಯದ ದೃಶ್ಯಗಳನ್ನ ಕಂಡ ಉದಾಹರಣೆಗಳಿವೆ. ಆದರೆ ಇಲ್ಲಿ ಒಂದು ಪ್ರಮುಖ ಚಿಂತನ ಸವಾಲು ಇದೆ. ಬಾಬಾ ವಾಂಗಾ ಅವರನ್ನ ನಂಬುತ್ತಿದ್ದವರಲ್ಲಿ ಬಹುಪಾಲು ಜನರು 1960ರಿಂದ
2000 ಮೊದಲ ಭಾಗದವರಾದ್ದರಿಂದ ಅವರ ಭವಿಷ್ಯವಾಣಿಗಳನ್ನ ಆಧುನಿಕ ತಂತ್ರಜ್ಞಾನದೊಂದಿಗೆ ಹೋಲಿಸಿದಾಗ ಸತ್ಯಾಂಶ ಅರಿವಾಗುತ್ತದೆ. ಉದಾಹರಣೆಗೆ, ಹಿಂದಿನ ಕಾಲದ ವ್ಯಕ್ತಿಗೆ ನಿದ್ರೆ ಹಾಗೂ ಹೃದ್ರೋಗದ ಅಪಾಯವನ್ನ ಟ್ರ್ಯಾಕ್ ಮಾಡುವ ಸ್ಮಾರ್ಟ್ ರಿಂಗ್ ಅನ್ನ ವಿವರಿಸಲು ಪ್ರಯತ್ನಿಸಿದ್ರೆ ಅವರು ಅದನ್ನ ನಂಬುತ್ತಿರಲಿಲ್ಲ. ಅಂತಹ ವೈಜ್ಞಾನಿಕ ಕಲ್ಪನೆಗಳನ್ನ ಅವರ ಭಾಷೆಯಲ್ಲಿ ವಿವರಿಸೋದು ಬಹಳ ಕಷ್ಟಕರವಾಗಿತ್ತು. ಇಂದು ನಾವು ಆ ರಿಂಗ್ ಅನ್ನ ಕಣ್ಣಾರೆ ನೋಡಬಹುದು ಹಾಗೂ ಅನುಭವಿಸಬಹುದು. ಆದರೆ ಬಾಬಾ ವಾಂಗಾ ಅಥವಾ ಅವರ ಅನುಯಾಯಿಗಳು ಈ ತಂತ್ರಜ್ಞಾನವನ್ನ ಆ ಕಾಲದ ಭಾಷೆಯಲ್ಲಿ ಸ್ಪಷ್ಟವಾಗಿ ವಿವರಿಸಲು ಹೆಣಗಾಡುತ್ತಿದ್ರು. ಸ್ನೇಹಿತರೆ, ಇತ್ತೀಚೆಗೆ ಮೆಟಾ ಬಿಡುಗಡೆ ಮಾಡಿದ ಸ್ಮಾರ್ಟ್ ಗ್ಲಾಸ್ ಸಾಮಾನ್ಯ ಕನ್ನಡಕಗಳಂತೆಯೇ ಕಾಣುತ್ತಾದಾದರೂ ಒಳಗಿರುವ ಸಣ್ಣ ಪರದೆ ಮೂಲಕ ನಕ್ಷೆ, ನೇವಿಗೇಷನ್ ಅಥವಾ ಮಾಹಿತಿಯನ್ನ ನೇರವಾಗಿ ಕಣ್ಣುಗಳಿಗೆ ತೋರಿಸುತ್ತವೆ. ಇಂತಹ ಪರದೆ ಅಥವಾ ದೃಶ್ಯಾತ್ಮಕ ತಂತ್ರಜ್ಞಾನವನ್ನ ಅದರ ಪ್ರಾರಂಭದ ದಿನಗಳಲ್ಲಿ ವಿವರಿಸೋದು ಬಾಬಾ ವಾಂಗಾ ಅವರಿಗೆ ಅತ್ಯಂತ ಸವಾಲಿನ ಕೆಲಸವಾಗಿತ್ತು. ಇದರಿಂದ ಸ್ಪಷ್ಟವಾಗುತ್ತದೆ, ಅವರು ನೋಡಿದ್ದು ಸತ್ಯವೇ ಆದರೂ ಅದನ್ನ ಆ ಕಾಲದ ಭಾಷೆಯಲ್ಲಿ ವಿವರಿಸಬೇಕಾಗಿತ್ತು. ಭವಿಷ್ಯದ ತಂತ್ರಜ್ಞಾನವನ್ನ ಆ ಹಿಂದಿನ ಕಾಲಘಟ್ಟದಲ್ಲಿ ನಿಖರವಾಗಿ ವಿವರಿಸೋದು ಎಂದಿಗೂ ಸುಲಭವಲ್ಲದ ಕಾರಣ ಈ ಸವಾಲನ್ನ ಎದುರಿಸಲು ಬಾಬಾ ವಾಂಗಾ ಅವರು ತಮ್ಮ ಸಂದೇಶಗಳನ್ನ ಕೆಲವೊಮ್ಮೆ ಕವನಗಳು ಅಥವಾ ಶ್ಲೋಕಗಳ ರೂಪದಲ್ಲಿ ಸಂಕೇತ ಭಾಷೆಯಲ್ಲಿ ವ್ಯಕ್ತಪಡಿಸುತ್ತಿದ್ರು. ಅವರ ಪ್ರಮುಖ ಭವಿಷ್ಯವಾಣಿಗಳನ್ನ ವಿಶ್ಲೇಷಿಸಿದ್ರೆ ಈ ಸಂಕೇತಗಳು ಆಧುನಿಕ ಘಟನೆಗಳಿಗೆ ಹೇಗೆ ಅನ್ವಯವಾಗಿವೆ ಅನ್ನೋದು ಸ್ಪಷ್ಟವಾಗುತ್ತದೆ. ಉದಾಹರಣೆಗೆ, ಟ್ವಿನ್ ಟವರ್ಸ್ ದುರಂತದ ದಶಕಗಳ ಮುನ್ನ ಅವರು ಹೀಗೆ ಹೇಳಿದ್ರು: ಒಂದು ಲೋಹದ ಹಕ್ಕಿ ಅಮೆರಿಕದ ಗೋಪುರಗಳನ್ನ ಒಡೆಯುತ್ತದೆ. ಈ ಮುನ್ಸೂಚನೆಯನ್ನ 9/11 ದಾಳಿಯ ನಂತರವಷ್ಟೇ ಜನರು ವಿಮಾನ ಹಾಗೂ ಟ್ವಿನ್ ಟವರ್ಸ್ ಗಳ ನಡುವಿನ ಸಂಬಂಧವನ್ನ ಗುರುತಿಸಿದ್ರು. ಬಾಬಾ ವಾಂಗಾ ಅವರ ಸಂಕೇತ ಭಾಷೆಯ ಮತ್ತೊಂದು ನಿದರ್ಶನವನ್ನ ನೋಡಿದ್ರೆ, ಅವರು ಇಂದಿರಾ ಗಾಂಧಿ ಅವರ ಸಾವು ಕುರಿತು ಕೇಸರಿ ಸೀರೆ ತೊಟ್ಟ ಮಹಿಳೆ ಬೆಂಕಿಗೆ ಬಿದ್ದು ಹೋಗ್ತಾಳೆ ಅಂತ ಮುಂಚಿತವಾಗಿ ನುಡಿದಿದ್ದರು. ಜನರು ಇದನ್ನ ಇಂದಿರಾ ಗಾಂಧಿಯವರ ಕೊನೆ ದಿನಗಳ ಘಟನೆಗಳು ಹಾಗೂ ಸಾವಿನೊಂದಿಗೆ ನಂತರ ಸಂಬಂಧಿಸಿ ನೋಡಿದ್ರು. ಇಂತಹ ಭವಿಷ್ಯವಾಣಿಗಳು ಸಹಜವಾಗಿಯೇ ಪ್ರತಿದಿನವೂ ಅನುಮಾನ ಹಾಗೂ ಚರ್ಚೆಗಳಿಗೆ ಪ್ರೇರಣೆ ನೀಡುತ್ತವೆ. ಯಾಕಂದ್ರೆ ಈ ಸಂಕೇತಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಹಾಗಾಗಿ ನಾವು ನಂಬಿಕೆ ಹಾಗೂ ವಿವೇಕದ ನಡುವೆ ತೂಗಾಡುತ್ತಾ ಈ ನುಡಿಗಳನ್ನ ಆಳವಾಗಿ ವಿಶ್ಲೇಷಿಸಿ ಅವುಗಳ ಸತ್ಯಾಸತ್ಯತೆಯನ್ನ ಅರಿಯಬೇಕಾಗಿದೆ. ಸ್ನೇಹಿತರೆ, ಬಾಬಾ ವಾಂಗಾ ಅವರ ಅತ್ಯಂತ ಮಹತ್ವದ ಹಾಗೂ ಸಮಕಾಲೀನವಾದ 2026ರ ಭವಿಷ್ಯವಾಣಿಯ ಬಗ್ಗೆ ನೋಡೋದಾದರೆ ಅದು ಯಂತ್ರಗಳಿಂದ ಉದ್ಯೋಗ ಹಾಗೂ ಸಂಬಂಧಗಳ ನಿಯಂತ್ರಣದ ಕುರಿತಾಗಿದೆ. ಬಾಬಾ ವಾಂಗಾ ಅವರು ಸುಮಾರು 1 ಶತಮಾನದ ಮುನ್ನವೇ ಈ ಪ್ರಮುಖ ಮುನ್ಸೂಚನೆಯನ್ನ ನೀಡಿದ್ದರು. ಅವರ ನುಡಿಗಳಲ್ಲಿ ಯಂತ್ರಗಳು ಉದ್ಯೋಗ, ಸಂಬಂಧ ಹಾಗೂ ದೈನಂದಿನ ಚಟುವಟಿಕೆಗಳನ್ನ ಆಯ್ಕೆ ಮಾಡುತ್ತವೆ. ಅವರ ಸಮಯದಲ್ಲಿ ಅವರು ಸ್ಪಷ್ಟವಾಗಿ ಯಂತ್ರ ಎಂದು ಉಲ್ಲೇಖಿಸಿದ್ದರು. ಇಂದಿನ ಸಂದರ್ಭಕ್ಕೆ ಇದನ್ನ ಅನ್ವೇಷಿಸಿದ್ರೆ ಇದು ಕೃತಕ ಬುದ್ಧಿಮತ್ತೆ ಕುರಿತ ಭವಿಷ್ಯವಾಣಿ ಅಂತ ವಿವರಿಸಬಹುದು. ಇದರ ಅರ್ಥವೇನೆಂದರೆ, ಹೊಸ ಯಂತ್ರಗಳು ಹಾಗೂ ತಂತ್ರಜ್ಞಾನಗಳು ನಮ್ಮ ಜೀವನದ ಪ್ರಮುಖ ನಿರ್ಧಾರಗಳಲ್ಲಿ, ನಾವು ಕೆಲಸ ಮಾಡುವ ವಿಧಾನದಲ್ಲಿ ಹಾಗೂ ನಮ್ಮ ದೈನಂದಿನ ಕಾರ್ಯಗಳ ಮಾರ್ಗದರ್ಶನದಲ್ಲಿ ಪ್ರಭಾವ ಬೀರಲಾರಂಭಿಸುತ್ತವೆ. ಈ ಎಐ ಪ್ರಭಾವವು 2026ರಿಂದ ಗಂಭೀರ ಸ್ವರೂಪ ಪಡೆಯಲಿದೆ ಅಂತ ಮುನ್ಸೂಚಿಸಲಾಗಿದೆ. ಮೊದಲೇ ವಿವರಿಸಿದಂತೆ ಬಾಬಾ ವಾಂಗಾ ಅವರು ಯಂತ್ರದ ಪ್ರಭಾವದ ಕುರಿತು ಮಾತನಾಡಿದ್ರು. ವಾಸ್ತವವಾಗಿ ಎಐ ಈಗಾಗಲೇ ನಮ್ಮ ದೈನಂದಿನ ಕಾರ್ಯಗಳು, ಜೀವನ ವಿಧಾನಗಳು ಹಾಗೂ ಆಸಕ್ತಿಗಳನ್ನ ಮಾರ್ಗದರ್ಶನ ಮಾಡುತ್ತಿವೆ. ಜೊತೆಗೆ ನಮ್ಮ ಸಮಯವನ್ನ ಕಳೆಯುವ ಹಾಗೂ ನಮ್ಮ ಅಭಿರುಚಿಗಳನ್ನ ರೂಪಿಸುವ ಒಂದು ರೀತಿಯ ಸಂಗಾತಿಯಾಗಿ ಮಾರ್ಪಟ್ಟಿದೆ. ಬಹುಶಃ ಬಾಬಾ ವಾಂಗಾ ಅವರು ಈ ಕೃತಕ ಬುದ್ಧಿಮತ್ತೆಯ ಪ್ರಬಲ ಯುಗವನ್ನೇ ದಶಕಗಳ ಹಿಂದೆ ಮುಂಚಿತವಾಗಿ ಕಂಡಿದ್ದಾರೆ ಅಂತ ನಂಬಬಹುದು. ಅದಲ್ಲದೆ ಬಾಬಾ ವಾಂಗಾ ಅವರ ಪ್ರಕಾರ ಯುರೋಪ್ ಖಂಡದಲ್ಲಿ ಒಂದು ಪ್ರಮುಖ ಯುದ್ಧವು ಸಂಭವಿಸಿ ಅದು ಅಲ್ಲಿನ ಜನಸಂಖ್ಯೆಯನ್ನ ಗಣನೀಯವಾಗಿ ಕಡಿಮೆ ಮಾಡಲಿದೆ. ಪ್ರಸ್ತುತ ಜಾಗತಿಕ ಘಟನೆಗಳನ್ನ ಈ ಸಂಘರ್ಷಕ್ಕೆ ಸಂಕೇತವಾಗಿ ನೋಡಲಾಗುತ್ತಿದೆ. ಈ ಯುದ್ಧವು ಎಷ್ಟರ ಮಟ್ಟಿಗೆ ಜನಸಂಖ್ಯೆಯನ್ನ ಕುಗ್ಗಿಸುತ್ತದೆ ಅನ್ನೋದು ಸ್ಪಷ್ಟವಿಲ್ಲ. ಆದರೆ ಯುರೋಪಿನ ಮೇಲೆ ಬೀರಬಹುದಾದ ಗಂಭೀರ ಪರಿಣಾಮದ ಬಗ್ಗೆ ಬಾಬಾ ವಾಂಗಾ ಅವರು ಆತಂಕಕಾರಿ ಮುನ್ಸೂಚನೆ ನೀಡಿದ್ದಾರೆ. ಸ್ನೇಹಿತರೆ, ಬಾಬಾ ವಾಂಗಾ ಅವರ ಅತ್ಯಂತ ಭಯಾನಕ ಮುನ್ಸೂಚನೆ ಎಂದರೆ ವಿಶ್ವಯುದ್ಧ 3 2026ರಲ್ಲಿ ಪ್ರಾರಂಭವಾಗಲಿದೆ ಅನ್ನೋದು. ಅವರ ನುಡಿಗಳ ಪ್ರಕಾರ ಈ ಮಹಾಯುದ್ಧವು ಮುಖ್ಯವಾಗಿ ಏಷ್ಯಾ ಖಂಡದಿಂದ ಆರಂಭಗೊಳ್ಳಲಿದೆ.
ಈಗಾಗಲೇ ಯುರೋಪಿನಲ್ಲಿ ಒಂದು ಪ್ರಾದೇಶಿಕ ಯುದ್ಧ ಸಂಭವಿಸುತ್ತಿರುವಾಗ ಏಷ್ಯಾದಲ್ಲಿನ ಸಂಘರ್ಷವು ವಿಶ್ವಯುದ್ಧ 3ಕ್ಕೆ ಪ್ರಚೋದಕವಾಗಿ ಪರಿಪಕ್ವವಾಗುತ್ತೆ ಅನ್ನುವ ಆತಂಕ ಹೆಚ್ಚಾಗಿದೆ. ಈ ಸಂಘರ್ಷದಲ್ಲಿ ಯಾವ ಪಕ್ಷಗಳು ಅಥವಾ ರಾಷ್ಟ್ರಗಳು ಭಾಗವಹಿಸುತ್ತವೆ ಅನ್ನೋದು ನಿರ್ದಿಷ್ಟಪಡಿಸಲಾಗಿಲ್ಲವಾದರೂ ನಾವು ಏಷ್ಯಾದವರು ಆಗಿರುವ ಕಾರಣ ಇದು ನಮ್ಮ ಪ್ರದೇಶದಲ್ಲಿ ಆರಂಭವಾಗುತ್ತದೆ ಅನ್ನುವ ಅಂಶವು ಹೆಚ್ಚು ಆಶಂಕೆ ಮೂಡಿಸುತ್ತದೆ. ಇದರ ಜೊತೆಗೆ 2023ರಲ್ಲಿ ಹೊಸ ಜಾಗತಿಕ ನಾಯಕನಾದ ವ್ಲಾಡಿಮಿರ್ ಉದಯವಾಗಲಿದ್ದಾನೆ ಅನ್ನುವ ಮುನ್ಸೂಚನೆಯೂ ಇದೆ. ಈ ಹೆಸರು ತಕ್ಷಣವೇ ರಷ್ಯಾ ಅಧ್ಯಕ್ಷರಾದ ವ್ಲಾಡಿಮಿರ್ ಪುಟಿನ್ ಅವರನ್ನ ನೆನಪಿಸಬಹುದು. ಆದರೆ ಬಾಬಾ ವಾಂಗಾ ಅವರು ತಮ್ಮ ಸಾವಿಗೆ ಮುನ್ನವೇ ಈ ಭವಿಷ್ಯ ನುಡಿದಿದ್ರು. ಆಗ ಪುಟಿನ್ ಅವರು ಅಧ್ಯಕ್ಷರಾಗಿರಲಿಲ್ಲ. ಬಾಬಾ ವಾಂಗಾ ಅವರ ಸ್ಥಳೀಯ ಭಾಷೆಯಲ್ಲಿ ವ್ಲಾಡಿಮಿರ್ ಎಂದರೆ ಅಕ್ಷರಶಃ ಜಗತ್ತಿನ ಶಕ್ತಿಯ ನಾಯಕ ಅನ್ನುವ ಅರ್ಥವಿದೆ. ಆದ್ದರಿಂದ ಅವರು 2026ರಲ್ಲಿ ವಿಶ್ವದ ಮೇಲೆ ಪ್ರಬಲ ಪ್ರಭಾವ ಬೀರುವ ಹೊಸ ಮಹಾಶಕ್ತಿಯ ನಾಯಕನ ಉದಯವನ್ನ ಮುನ್ಸೂಚಿಸಿದ್ದಾರೆ ಅಂತ ಅರ್ಥೈಸಬಹುದು. ಸದ್ಯಕ್ಕೆ ಜಗತ್ತಿನಲ್ಲಿ ಹಲವರು ಈ ನಾಯಕನನ್ನ ನೇರವಾಗಿ ವ್ಲಾಡಿಮಿರ್ ಪುಟಿನ್ಗೆ ಹೋಲಿಸುತ್ತಿದ್ದರೆ, ಇನ್ನು ಕೆಲವರು ಇದು ಸಂಪೂರ್ಣವಾಗಿ ಹೊಸ ವ್ಯಕ್ತಿತ್ವದ ನಾಯಕನಾಗಿರಬಹುದು ಅಂತ ನಂಬ್ತಾರೆ. ಈ ಎಲ್ಲ ಆತಂಕಕಾರಿ ಮುನ್ಸೂಚನೆಗಳು 2026ರ ಬಾಬಾ ವಾಂಗಾ ಭವಿಷ್ಯವಾಣಿಗಳಲ್ಲಿ ಮುಖ್ಯವಾಗಿ ಕಾಣಿಸಿಕೊಂಡಿದೆ. ಸ್ನೇಹಿತರೆ, ಬಾಬಾ ವಾಂಗಾ ಅವರ ಮುನ್ಸೂಚನೆಗಳು ನಂಬಲಸಾಧ್ಯವಾಗಿ ನೆರವೇರುತ್ತಿರುವುದಕ್ಕೆ ಒಂದು ಉದಾಹರಣೆಯಾಗಿ ಅವರು ಭವಿಷ್ಯ ನುಡಿದಿದ್ದ ಕೃತಕ ಶಿಶುವಿನ ಜನನ. ಹೌದು, 2025-26ರ ಅವಧಿಯಲ್ಲಿ ಬ್ರೆಜಿಲ್ನಲ್ಲಿ IVF ಹಾಗೂ ರೋಬೋಟಿಕ್ ನೆರವಿನಿಂದ ಕೃತಕ ಶಿಶುವಿನ ಜನನ ನೆರವೇರಿದ್ದು ವೈದ್ಯಕೀಯ ಕ್ಷೇತ್ರದ ಅಸಾಧಾರಣ ಪ್ರಗತಿಯನ್ನ ಎತ್ತಿ ತೋರಿಸುತ್ತದೆ. ಆಧುನಿಕ ವೈಜ್ಞಾನಿಕ ಉಪಕರಣಗಳ ಸಹಾಯದಿಂದ ಮೊಟ್ಟೆಯ ಫಲೀಕರಣದ ಮೂಲಕ ಶಿಶುವಿನ ಜನನವಾಗಿರುವುದು ಬಾಬಾ ವಾಂಗಾ ಅವರ ದೂರದೃಷ್ಟಿಯನ್ನ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಯುರೋಪಿನಲ್ಲಿ ಒಂದು ದೊಡ್ಡ ಯುದ್ಧ ಸಂಭವಿಸುವ ಅವರ ಮುನ್ಸೂಚನೆಯು ಭಾಗಶಃ ವಾಸ್ತವವಾಗಿದ್ದು ಪ್ರಸ್ತುತ ಯುರೋಪ್ ಸಂಘರ್ಷದ ಸುಳಿಯಲ್ಲಿದೆ. ಇವೆಲ್ಲದರ ಹಿನ್ನೆಲೆಯಲ್ಲಿ ಬಾಬಾ ವಾಂಗಾ ಅವರ 2026ರ ಭವಿಷ್ಯವಾಣಿಯಾದ AI ನಿಯಂತ್ರಣ ಹಾಗೂ ಯುದ್ಧದ ವಿಸ್ತರಣೆಯು ಇನ್ನಷ್ಟು ಆತಂಕ ಮೂಡಿಸಿದ್ದು, ಅವರು ನುಡಿದಂತೆ ಈ ಯುದ್ಧವು ಮತ್ತಷ್ಟು ವಿಸ್ತರಿಸಲಿದೆಯೇ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರವಾಗಲಿದೆ. ಸ್ನೇಹಿತರೆ, ಬಾಬಾ ವಾಂಗಾ ಅವರ ಎಲ್ಲ ಭವಿಷ್ಯವಾಣಿಗಳು ವಿನಾಶಕಾರಿಯಾಗಿಲ್ಲ. ಬದಲಿಗೆ ಅವು ಮಾನವ ಕುಲದ ಪ್ರಗತಿ ಹಾಗೂ ವೈಜ್ಞಾನಿಕ ಸಾಧನೆಗಳ ಕುರಿತು ಆಶಾವಾದವನ್ನ ಕೂಡ ಬಿಂಬಿಸುತ್ತವೆ. ಮಾನವನ ಜೀವಿತಾವಧಿಯು 100 ವರ್ಷಗಳನ್ನ ಮೀರಲಿವೆ ಅನ್ನುವ ಅವರ ಮುನ್ಸೂಚನೆ ಈಗಿನ ಜಾಗತಿಕ ನಾಯಕರಾದ ಪುಟಿನ್, ಜಿನ್ಪಿಂಗ್ ಹಾಗೂ ಕಿಮ್ ಜಾಂಗ್ ಉನ್ ಅಂತವರ ನಡುವಿನ 150 ವರ್ಷಗಳ ಜೀವಿತಾವಧಿಯ ಕುರಿತ ಚರ್ಚೆಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಕ್ಯಾನ್ಸರ್ ಸೇರಿದಂತೆ ಮಾರಕ ರೋಗಗಳಿಗೆ ವೈಜ್ಞಾನಿಕ ಚಿಕಿತ್ಸೆಗಳು ಲಭ್ಯವಾಗುವ ಕುರಿತು ಅವರು ನೀಡಿದ್ದ ಮುನ್ಸೂಚನೆಗಳು ಈಗಾಗಲೇ ನಡೆಯುತ್ತಿರುವ ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ವಾಸ್ತವವಾಗುತ್ತಿವೆ. ಅವರ ದೃಷ್ಟಿಕೋನ ಕೇವಲ ಸಮೀಪದ ಭವಿಷ್ಯಕ್ಕೆ ಸೀಮಿತವಾಗಿಲ್ಲ. ಮಾನವರು ಶುಕ್ರ ಗ್ರಹಕ್ಕೆ ಪ್ರಯಾಣಿಸಿ ಮಂಗಳ ಗ್ರಹದಲ್ಲಿ ನೆಲೆಸಲಿದ್ದಾರೆ ಅನ್ನುವ ಅವರ ಅಂತರ್ಗ್ರಹ ಪ್ರವಾಸದ ಭವಿಷ್ಯವು ಎಲನ್ ಮಸ್ಕ್ ಅವರಂತಹ ತಂತ್ರಜ್ಞಾನ ನಾಯಕರ ಪ್ರಸ್ತುತ ಆಶಯದೊಂದಿಗೆ ಹೊಂದಾಣಿಕೆಯಾಗಿದ್ದು, ಈ ಮೂಲಕ ಬಾಬಾ ವಾಂಗಾ ಅವರ ಭವಿಷ್ಯವಾಣಿಗಳು 500 ವರ್ಷದವರೆಗೆ ದೂರದೃಷ್ಟಿಯನ್ನ ಒಳಗೊಂಡಿದೆ. ಗ್ರಹಾಂತರ ಸಂವಹನದ ಕುರಿತ ಅವರ ಭವಿಷ್ಯವಾಣಿಯು ಈಗಾಗಲೇ ಚಂದ್ರನಿಂದ ಭೂಮಿಗೆ ನಡೆಯುತ್ತಿರುವ ಸಂವಹನ ಹಾಗೂ ರೋಬೋಟ್ಗಳು ಕಳಿಸುತ್ತಿರುವ ಚಿತ್ರಗಳ ಮೂಲಕ ವಾಸ್ತವವಾಗುತ್ತಿರುವುದು ಅವರ ಮುನ್ಸೂಚನೆಗಳ ನಿಖರತೆಗೆ ಮತ್ತೊಂದು ನಿದರ್ಶನವಾಗಿದೆ. ಬಾಬಾ ವಾಂಗಾ ಅವರ ದೂರದೃಷ್ಟಿಯ ಮುನ್ಸೂಚನೆಗಳ ನಿಖರತೆಯೇ ಅವರನ್ನ ಇಂದಿಗೂ ಪ್ರಪಂಚದಾದ್ಯಂತ ಜನಪ್ರಿಯ ಹಾಗೂ ವಿಶ್ವಾಸಾರ್ಹ ಭವಿಷ್ಯ ವಕ್ತಾರನನ್ನಾಗಿ ಉಳಿಸಿವೆ. ಅವರ ದೃಷ್ಟಿಕೋನವು ಕೇವಲ ಸಮೀಪದ ಭವಿಷ್ಯಕ್ಕೆ ಸೀಮಿತವಾಗಿಲ್ಲ. ಅವರ ದೀರ್ಘಕಾಲೀನ ಭವಿಷ್ಯವಾಣಿಗಳು ಮಾನವ ಕುಲದ ಪ್ರಗತಿ ಹಾಗೂ ಜಾಗತಿಕ ಬದಲಾವಣೆಗಳ ಬಗ್ಗೆ ಆಶ್ಚರ್ಯಕರ ಚಿತ್ರಣವನ್ನ ನೀಡುತ್ತವೆ. ಅವರ ಭವಿಷ್ಯವಾಣಿಯಂತೆ ಮಾನವ ಕುಲವು ತನ್ನ ನೆಲೆಯನ್ನ ವಿಸ್ತರಿಸಿ ಭವಿಷ್ಯದಲ್ಲಿ ಮಂಗಳ ಹಾಗೂ ಶುಕ್ರ ಗ್ರಹಗಳಿಗೆ ಪ್ರಯಾಣ ಬೆಳೆಸಲು ಸಿದ್ಧವಾಗಲಿದೆ. ಇದು ಅಂತರ್ಗ್ರಹ ಸಂಚಾರದ ಹೊಸ ಯುಗವನ್ನ ತೆರೆಯುತ್ತದೆ. ಅಷ್ಟೇ ಅಲ್ಲದೆ ವೈದ್ಯಕೀಯ ವಿಜ್ಞಾನವು ಅದ್ಭುತ ಪ್ರಗತಿಯನ್ನ ಸಾಧಿಸಲಿದ್ದು, ಸುಮಾರು 2040ರ ವೇಳೆಗೆ ವಯಸ್ಸನ್ನ ಹಿಂದಿರುಗಿಸುವ ಹಾಗೂ ರೋಗಗಳನ್ನ ಅವು ಪ್ರಾರಂಭವಾಗುವ ಹಿಂದಿನ ಪರಿಪೂರ್ಣ ಸ್ಥಿತಿಗೆ ಮರಳಿಸುವಂತಹ ಕ್ರಾಂತಿಕಾರಿ ತಂತ್ರಜ್ಞಾನದ ಆಗಮನವನ್ನ ಅವರು ಮುನ್ಸೂಚಿಸಿದ್ದಾರೆ. ಈ ಮೂಲಕ ಜನರು ಈಗಿರುವುದಕ್ಕಿಂತ ಹೆಚ್ಚು ಯುವಕರಾಗಿ ಕಾಣುವ ಹಾಗೂ ಅದೇ ಯೌವನದ ಶಕ್ತಿಯನ್ನ ಅನುಭವಿಸುವ ಸಾಧ್ಯತೆ ಇದೆ. ಬಾಬಾ ವಾಂಗಾ ನುಡಿದ 2026ರ ಪ್ರಮುಖ ಘಟನೆಗಳು ಜಗತ್ನಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತರಲಿವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಸ್ನೇಹಿತರೆ, ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಗಳಾಗಲಿದ್ದು ಮುಂದಿನ 50-60 ವರ್ಷಗಳಲ್ಲಿ ಕಮ್ಯುನಿಸಂ ಜಾಗತಿಕವಾಗಿ ಬಲವಾಗಿ ಹರಡಿ ಸಮಾನತೆ ಅನ್ನುವ ಧೋರಣೆಯು ವಿಶ್ವ ಚರ್ಚೆಗಳ ಕೇಂದ್ರ ಬಿಂದುವಾಗಲಿದೆ ಅಂತ ಬಾಬಾ ವಾಂಗಾ ಮುನ್ಸೂಚಿಸಿದ್ದಾರೆ. ಆದರೆ ಇದರ ನಡುವೆಯೇ ಪರಿಸರಕ್ಕೆ ಸಂಬಂಧಿಸಿದ ಆತಂಕಕಾರಿ ವಿಷಯವೆಂದರೆ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಆರ್ಕ್ಟಿಕ್ ಹಾಗೂ ಅಂಟಾರ್ಟಿಕ್ ಹಿಮಪೀಠಗಳು ವ್ಯಾಪಕವಾಗಿ ಕರಗಿ ಭೀಕರ ಪ್ರವಾಹ ಹಾಗೂ ಸಮುದ್ರ ಮಟ್ಟ ಹೆಚ್ಚಳದಿಂದಾಗಿ ಮುಂಬೈ, ಕೋಲ್ಕತ್ತಾ ಹಾಗೂ ಚೆನ್ನೈನ ಮರೀನಾ ಬೀಚ್ನಂತಹ ಕಡಲ ತೀರ ಪ್ರದೇಶಗಳು ಪ್ರವಾಹಕ್ಕೆ ಒಳಗಾಗುವ ಸಾಧ್ಯತೆ ಇದೆ. 1 ಶತಮಾನದೊಳಗೆ ಇಸ್ಲಾಂ ಧರ್ಮವು ಯುರೋಪಿನ ಮುಖ್ಯ ಧರ್ಮವಾಗಿ ವ್ಯಾಪಕವಾಗಿ ಹರಡಬಹುದು ಅನ್ನುವ ಮುನ್ಸೂಚನೆಯನ್ನ ಅವರು ನೀಡಿದ್ದಾರೆ. ಬಾಬಾ ವಾಂಗಾ ಅವರ ಅತ್ಯಂತ ರೋಮಾಂಚಕ ಹಾಗೂ ಮನುಕುಲದ ಜೀವನ ಶೈಲಿಯನ್ನೇ ಬದಲಾಯಿಸಬಲ್ಲ ಭವಿಷ್ಯವಾಣಿ ಎಂದರೆ ತಂತ್ರಜ್ಞಾನದ ಪರಾಕಾಷ್ಠೆಯಲ್ಲಿ ಒಂದು ಕೃತಕ ಸೂರ್ಯ ಆಕಾಶದಲ್ಲಿ ಹೊಳೆಯುವ ಕಾಲ ಬರಲಿದ್ದು ಅದು ಸ್ವಾಭಾವಿಕ ಸೂರ್ಯನ ಜೊತೆಗೆ ರಾತ್ರಿ ಸಮಯದಲ್ಲಿಯೂ ಪ್ರಕಾಶಮಾನವಾಗಿ ಬೆಳಗಿ ಭೂಮಿಯ ಮೇಲೆ ನಿರಂತರ ಸೂರ್ಯಪ್ರಕಾಶವನ್ನ ಒದಗಿಸುತ್ತದೆ ಅನ್ನೋದು. ಆಕಾಶದಲ್ಲಿ 2ನೇ ಕೃತಕ ಸೂರ್ಯ ಉದಯಿಸುವ ವಿಚಾರವು ಸ್ವಾಭಾವಿಕ ಸೂರ್ಯನ ಜೊತೆಯಲ್ಲಿ ರಾತ್ರಿಯನ್ನ ಪ್ರಕಾಶಮಾನವಾಗಿ ಬೆಳಗಿಸುವುದರಿಂದ ಭೂಮಿಯ ಮೇಲೆ ನಿರಂತರ ಬೆಳಕಿನ ವ್ಯವಸ್ಥೆ ಜಾರಿಗೆ ಬರಲಿದೆ. ಆದರೆ ಈ ನಿರಂತರ ಬೆಳಕಿನ ವ್ಯವಸ್ಥೆಯು ಮಾನವನ ಜೀವನ ಶೈಲಿಯ ಮೇಲೆ ಗಂಭೀರ ಪರಿಣಾಮ ಬೀರಲಿದ್ದು ಜನರನ್ನ ಪ್ರತಿದಿನ 24 ಗಂಟೆಗಳ ಕಾಲ ಕೆಲಸ ಮಾಡುವ ಪರಿಸ್ಥಿತಿಗೆ ತಳ್ಳಬಹುದು. ಇದು ಹಳೆಯ ಕಾಲದಲ್ಲಿ ನಕ್ಷತ್ರಗಳಡಿ ಸ್ವತಂತ್ರ್ಯವಾಗಿ ನಿದ್ರಿಸುತ್ತಿದ್ದ ಮಾನವನಿಗೆ ರಾತ್ರಿ ವಿಶ್ರಾಂತಿಯ ಸಮಯವನ್ನ ಗಣನೀಯವಾಗಿ ಕಡಿಮೆ ಮಾಡಿ ಶಾಂತ ನಿದ್ರೆಯನ್ನೇ ವ್ಯತ್ಯಯಗೊಳಿಸಿ ಯಂತ್ರಗಳಂತೆ ದುಡಿಯುವ ಸ್ಥಿತಿಯನ್ನ ತಲುಪುವಂತೆ ಮಾಡಬಹುದು. ಇದರ ಜೊತೆಗೆ ಬಾಬಾ ವಾಂಗಾ ಅವರು ಮಾನವ ಇತಿಹಾಸದ ಮತ್ತೊಂದು ಮಹತ್ವದ ಘಟ್ಟವನ್ನ ಮುನ್ಸೂಚಿಸಿದ್ದು ಅದು ವಿದೇಶಿ ಜೀವಿಗಳೊಂದಿಗೆ ಸಂಪರ್ಕ ಸಾಧ್ಯವಾಗುವುದು. ಅವರು ನುಡಿದಂತೆ ನಮ್ಮಂತೆಯೇ ಮತ್ತೊಂದು ನಾಗರಿಕತೆಯು ಎಲ್ಲೋ ಅಸ್ತಿತ್ವದಲ್ಲಿದ್ದು ಮಾನವರು ಈ ನಾಗರಿಕತೆಗಳೊಂದಿಗೆ ನೇರ ಸಂವಹನವನ್ನ ಆರಂಭಿಸಲಿದ್ದಾರೆ. ಇದು ಯಾವಾಗ ಸಂಭವಿಸುತ್ತದೆ ಅನ್ನುವ ನಿಖರ ದಿನಾಂಕ ಖಚಿತವಿಲ್ಲದಿದ್ದರೂ ಅನ್ಯಗ್ರಹ ನಾಗರಿಕತೆಗಳೊಂದಿಗೆ ಸಂಪರ್ಕ ಸಾಧಿಸುವ ಮಹತ್ವದ ಸಮಯ ಬರಲಿದೆ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ಬಾಬಾ ವಾಂಗಾ ಅವರ ದೂರದೃಷ್ಟಿಯ ಪ್ರಕಾರ ಮಾನವರು ಅಂತಿಮವಾಗಿ ಮಂಗಳ ಗ್ರಹದಲ್ಲಿ ಶಾಶ್ವತ ವಾಸಸ್ಥಾನವನ್ನ ಸ್ಥಾಪಿಸಲಿದ್ದು ಈ ಕಲ್ಪನೆಯು ಎಲನ್ ಮಸ್ಕ್ ಅವರಂತಹ ಜಾಗತಿಕ ನಾಯಕರ ಮಹತ್ವಾಕಾಂಕ್ಷೆಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಆದರೆ ಇದರ ನಡುವೆಯೇ ಭವಿಷ್ಯದಲ್ಲಿ ಭೂಮಿಯವರು ಹಾಗೂ ಮಂಗಳದವರ ನಡುವೆ ಯುದ್ಧಗಳು ಸಂಭವಿಸಬಹುದೆಂಬ ಆತಂಕಕಾರಿ ಮುನ್ಸೂಚನೆಯನ್ನ ಅವರು ನೀಡಿದ್ದಾರೆ. ಭಾರತ, ಪಾಕಿಸ್ತಾನ, ಚೀನಾ, ತೈವಾನ್, ರಷ್ಯಾ, ಉಕ್ರೇನ್ನಂತಹ ಪ್ರಸ್ತುತ ಸಂಘರ್ಷಗಳನ್ನ ನೋಡಿದಾಗ ಈ ಭೂಮಿ ಮಂಗಳ ಯುದ್ಧಗಳು ಅಸಾಧ್ಯವೆಂದು ತೋರೋದಿಲ್ಲ. ವಿಶೇಷವಾಗಿ ಅವರು ನುಡಿದ 2 ಸೂರ್ಯಗಳು ಅನ್ನುವ ಮುನ್ಸೂಚನೆಯು ಮಾನವನ ಭವಿಷ್ಯದ ಜೀವನ ಶೈಲಿಗೆ ಹೊಸ ದಿಕ್ಕು ತೋರಿಸುತ್ತದೆ. ಬಾಬಾ ವಾಂಗಾ ಅವರ ಈ ದಶಕಗಳ ಹಿಂದಿನ ಭವಿಷ್ಯವಾಣಿಗಳು ಯಾವೆಲ್ಲ ರೀತಿಯಲ್ಲಿ ವಾಸ್ತವಕ್ಕೆ ತಿರುಗುತ್ತವೆ ಅನ್ನೋದನ್ನ ನೋಡಲು ಇಡೀ ಜಗತ್ತು ಕಾಯುತ್ತಿದೆ. ಆದರೆ ತಂತ್ರಜ್ಞಾನದ ಪ್ರಗತಿಯಿಂದಾಗಿ ಮಾನವರು ಯಂತ್ರಗಳೊಂದಿಗೆ ಸಂಯೋಜನೆಗೊಂಡಾಗ ನಮ್ಮ ಮಾನವೀಯತೆಗೆ ಹಿನ್ನಡೆ ಅನುಭವಿಸಬಹುದೇ ಅನ್ನುವ ಆತಂಕಕಾರಿ ಪ್ರಶ್ನೆಯು ಈಗ ನಮ್ಮ ಮುಂದೆ ಇದೆ. ಸ್ನೇಹಿತರೆ, ಪ್ರಸ್ತುತ ಜಗತ್ತಿಗೆ ಸಂಬಂಧಿಸಿದ ಈ ಪ್ರಮುಖ ಮುನ್ಸೂಚನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.